ಪರಮಾತ್ಮ ತಾನ ಓಡಿ ಬರ್ತಾನ್ರಿ. ಯಾವ ಮನಿಯೊಳಗ ಪ್ರೀತಿ ತುಂಬಿರ್ತದ, ಯಾವ ಮನಿಯೊಳಗ ಶಾಂತಿ ತುಂಬಿರ್ತದ, ಯಾವ ಮನಿಯೊಳಗ ನೆಮ್ಮದಿಯಿಂದ ಬದುಕ್ತಿರ್ತಾರಲ್ಲ, ಆ ಮನಿಯೊಳಗ ನೀವು ಪರಮಾತ್ಮನನ್ನು ಕರಿಬ್ಯಾಡ್ರಿ. ಆ ಮನಿಯೊಳಗ ಲಕ್ಷ್ಮಿಗೆ ನೀವು ಕರಿಬ್ಯಾಡ್ರಿ. ನೀವು ಈಗೇನು ಶ್ರಾವಣದಾಗ ಶುಕ್ರವಾರ ಪೂಜೆ ಮಾಡ್ತಿರಲ್ಲ, ಯಾರ್ದದು? ಲಕ್ಷ್ಮೀ ಪೂಜಾ. ನೀವು ಮಾಡಲಿಲ್ಲ ಅಂದ್ರು, ನೀವು ಬ್ಯಾಡ್ ಅಂದ್ರು ಬಂದು ನಿಮ್ಮನೆ ಕುಂಡ್ರತಾಳಕಿ. ಯಾಕಂದ್ರೆ ಹಂಗ ಅದ ನಿಮ್ಮನಿ. ಒಬ್ಬರಿಗೊಬ್ಬರು ಬೇಯಬಾರದು, ಒಬ್ಬರಿಗೊಬ್ಬರು ಹೊಟ್ಟೆ ಕಿಚ್ಚು ಪಡಬಾರದು, ಒಬ್ಬರಿಗೊಬ್ಬರು ಸಿಟ್ಟಿಗೆ ಬರಬಾರ್ದು. ಶಾಂತಿಯಿಂದ ನಿಮ್ಮ ಮಣಿ ಇತ್ತು ಅಂದ್ರೆ ಆ ಮಣಿಯೊಳಗೆ ನಿತ್ಯ ಎಷ್ಟೋ ದೇವತೆಗಳು ವಾಸ ಮಾಡ್ತಾರ್ರಿ, ಎಷ್ಟೋ ದೇವತೆಗಳು ವಾಸ ಮಾಡ್ತಾರೆ. ಅದಕ್ಕೆ ಮಣಿ ಮೊದಲು ನಾವೇನಪ್ಪ ಅಂತಂದ್ರೆ ಚಂದ ಇತ್ತು ಅಂತಂದ್ರೆ, ಹಿಂದಿನ ಶರಣರು ಬೇರೆ ಏನೂ ಮಾಡಿಲ್ರಿ. ಅವರು ಚಂದ ಸಂಸಾರ ಮಾಡ್ಯಾರ, ಚಂದ ಕೆಲಸ ಮಾಡ್ಯಾರ, ಕಾಯಕ ಮಾಡ್ಯಾರ. 12ನೇ ಶತಮಾನದ ಶರಣರು ಯಾರು ದೊಡ್ಡ ಶ್ರೀಮಂತರು ಇದ್ರಂತೀರಿ ನೀವು? ಏನು ಬಸವಣ್ಣ ಕೋಟ್ಯಾಧೀಶ ಇದ್ದ? ಏನು ಚನ್ನ ಬಸವಣ್ಣ ಕೋಟ್ಯಾಧೀಶ ಇದ್ದ? ಏನು ಹಡಪದ ಅಪ್ಪಣ್ಣ, ಮಾದಾರ ಚೆನ್ನಯ್ಯ, ನೂಲಿಯ ಚಂದಯ್ಯ, ಡೋಹಾರ ಕಕ್ಕಯ್ಯ, ಇವ್ರೇನು ದೊಡ್ಡ ಶ್ರೀಮಂತರು ಇದ್ರೇನ್ರಿ? ಟಾಟಾ ಬಿರ್ಲಾ ಇದ್ದಂಗ. ಅವ್ರಿಗೆ ಇರಾಕ ಮಣಿ ಇದ್ದಿದ್ದಿಲ್ರಿ. ಸಾನ ಗುಡಿಸಲ್ದೊಳಗಿದ್ರೆ ಎಲ್ಲ ಶರಣರು, ಸಣ್ಣ ಗುಡಿಸಲ. ಆದ್ರೆ ಇವತ್ತು ಇಡೀ ಜಗತ್ತೇ ಅವ್ರನ್ನ ನೆನೆಸ್ತದ ರೀ. ಆವತ್ತು ಬಸವಣ್ಣ ಇದ್ದ ಕಾಲಕ್ಕ ಇವತ್ತು ಹೆಂಗ ಶ್ರೀಮಂತರದಾರಲ್ಲ, ಇದಕ್ಕಿಂತಲೂ ದೊಡ್ಡ ಶ್ರೀಮಂತರಿದ್ರು, ರಾಜರಿದ್ರು ಅವತ್ತಿನ ಕಾಲದೊಳಗ. ಆದ್ರ ರಾಜರ ಹೆಸರು ಒಂದೂ ಉಳಿದಿಲ್ಲ. ಇನ್ನ ಉಳ್ದಾವ್ ಹೆಂಗ? ಆ ರಾಜ ಹಂಗ ಸತ್ಯನಾಶ ಆದ, ಈ ರಾಜ ಹಿಂಗ ಅಳಗಾಲ ಆದ, ಹಿಂಗ ಹೆಸರು ಉಳ್ದಾವ್ ರಾಜರು. ಶರಣರು ಹಂಗಿಲ್ಲ. ಇಡೀ ಜಗತ್ತನ್ನ ಪರಿವರ್ತನೆ ಮಾಡಲಿಕ್ಕೆ ಬದುಕಿರತಕ್ಕಂಥ ಶರಣರ ಹೆಸರು ಇವತ್ತು ನಾವು ಎಲ್ಲರ ಜಯಂತಿ ಮಾಡ್ತೇವೆ, ಎಲ್ಲರ ಜಯಂತಿ ಮಾಡ್ತೀವಿ, ಎಲ್ಲರದು ಮನ್ಯಾಗ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಅವ್ರು ಯಾವ ಗುಡಿಗೆ ಹೋಗಿ ಅಭಿಷೇಕ ಮಾಡಲಿಲ್ಲ, ರುದ್ರಾಭಿಷೇಕ ಮಾಡಲಿಲ್ಲ, ದೊಡ್ಡ ದೊಡ್ಡ ಗುಡಿ ಕಟ್ಟಲಿಲ್ಲ, ಏನೂ ಮಾಡಿಲ್ಲ. ಅವ್ರು ಏನು ಮಾಡಿದ್ರು? ಅವ್ರ ಮನ್ಯಾಗ ಚಂದ ಬಾಳೆ ಮಾಡಿದರು, ಮಣಿಯೊಳಗೆ ಚಂದ ಪರಮಾತ್ಮನಿಗೆ ಜಾಗ ಕೊಡ್ತಿದ್ರು. ಅಷ್ಟಕ್ಕೆ ಏನಪ್ಪ ಅಂತಂದ್ರೆ ಚಂದ ಕಾಯಕ ಮಾಡ್ತಿದ್ರು ಶರಣರು. ಇನ್ನೊಬ್ಬರು ಹಸಿ ತಪ್ಪಲ ಮೇಲೆ ಕಾಲು ಇಡಂಗಿಲ್ಲ, ಇನ್ನೊಬ್ಬರನ್ನು ಮೋಸ ಮಾಡಂಗಿಲ್ಲ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಂಗಿಲ್ಲ. ಭಗವಂತ ನಮಗೆ ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗೆ ತೃಪ್ತಿಯಿಂದ ಬದುಕಿರ್ತಕ್ಕಂಥವ್ರು 12ನೇ ಶತಮಾನದ ಶರಣರು. ದೇವರ ಅವ್ರ ಮನೆಗೆ ಓಡಿ ಬರ್ತಿದ್ರಿ, ದೇವರ ಅವ್ರ ಮನೆಗೆ ಓಡಿ ಬರ್ತಿದ್ದ. ಈಗ ನಾವು ಊರ ದೇವ್ರ ಗುಡಿಗೆಲ್ಲ ಸುತ್ತ ಹಾದ್ರು ಒಬ್ಬ ದೇವರು ನಮಗೆ ಭೇಟಿ ಆಗುವಲ್ಲ, ಒಬ್ಬ ದೇವರು ನಮಗೆ ಭೇಟಿ ಆಗುವಲ್ಲ. ಯಾಕಂತಂದ್ರೆ ಪರಮಾತ್ಮ ನಮಗೆ ಭೇಟಿ ಆಗ್ಬೇಕಾದ್ರೆ ನಮ್ಮ ಮನಸ್ಸ ಭಾಳ ಸ್ವಚ್ಛ ಇರ್ಬೇಕ್ರಿ, ನಮ್ಮ ಭಾವನೆ ಭಾಳ ಸ್ವಚ್ಛ ಇರಬೇಕು. ಇದ್ರ ಮಾತ್ರ ಭಗವಂತನ ದರ್ಶನ ಆಗುತ್ತದ, ಇದ್ರ ಮಾತ್ರ ಭಗವಂತನ ಭೇಟಿ ಆಗುತ್ತದ. ಸುಮ್ಮನೆ ನಾವು ದೇವರಿಗೆ ಹೋದ್ರೆ ಒಲಂಗಿಲ್ಲ. ಅವ ಭಗವಂತ ನಮ್ಮ ಮ್ಯಾಲಿನ ಸೌಂದರ್ಯ ನೋಡಂಗಿಲ್ಲ. ಪರಮಾತ್ಮ ಏನು ನೋಡ್ತಾನಂದ್ರೆ ನಮ್ಮ ಹೃದಯ ಶ್ರೀಮಂತಿಕೆಯನ್ನು ನೋಡ್ತಾನ, ನಮ್ಮ ಮನಸ್ಸಿನ ಪಾವಿತ್ರತೆಯನ್ನು ನೋಡ್ತಾನ. ನಾವು ಮ್ಯಾಲ ಮಂದಿ ನೋಡ್ಲಿ ಅಂತ ತಿಳ್ಕೊಂಡು ಭಗವಂತನಿಗೆ ಭಕ್ತಿ ಮಾಡೋರು. ನಾವು ಮ್ಯಾಲ ನೋಡ್ಲಿ ಅಂತ ನೋಡ್ಬೇಕು. ನಾವೆಲ್ಲ ಹೆಂಗೆ ಭಕ್ತಿ ಮಾಡ್ತಿರ್ತೀವಿ ಅಂತಂದ್ರೆ, ಊರೊಳಗ ಒಬ್ಬೊಬ್ರು ಇರ್ತಾರೆ ನೋಡ್ರಿ ಹಿರಿಯರು, ಮುಂಜಾನೆ ಜಳಕ ಮಾಡಿ ಬನಿಯನ್ನ ಅದು ಎಲ್ಲ ಕಳೆದು ದೋತರು ಉಟ್ಕೊಂಡು, ಆ ದೋತರು ಚಿಂಗಿ ಉದ್ದಕ್ಕೆ ಚುಂಗ ಬಿಟ್ಕೊಂಡು ಕೊಳ್ಳಿಗೆ ಹಾಕಿ ಕೈಯಾಗಾಡ ಹತ್ತಿ ಕಟ್ಟಿಗೆ ಅಂತ ಊದಿನ ಕಡ್ಡಿ ಹಿಡ್ಕೊಂಡು, ಮತ್ತು ಇಲ್ಲೂ ಯಾರು ಇದ್ರೆ ಹಂಗೆ ತಪ್ಪು ತಿಳ್ಕೊಂಡ್ರಿ ಮತ್ತು ನಾವು ಸುಮ್ಮನೆ ಹೇಳ್ತಿರ್ತೀವಿ. ನಾವು ನಿಮ್ಮ ಸಲ ಹೇಳಂಗಿಲ್ಲ, ಸುಮ್ಮನೆ ಹೇಳ್ತಿರ್ತೀವಿ ನಾವು. ಹಂಗೆ 2 ಊದಿನ ಕಡ್ಡಿ ತಗೊಂಡು ಬಸವಣ್ಣಪ್ಪಗೆ ಬಂದು ಹಾದಾಗ ಮತ್ತೆ ನೋಡ್ಬೇಕ್ರಿ, ಭಾಳಂಗೆ 3 ಬಟ್ಟು ವಿಭೂತಿ ಎಲ್ಲರಿಗೂ ಕಾಣುವಂಗ, ಮತ್ತೆ ಬಾಯಾಗ ಓಂ ನಮಃ ಶಿವಾಯ, ಎಲ್ಲರಿಗೂ ಊರ ಕೇಳ್ಬೇಕದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಬಾಯಿಯೊಳಗ ಮಂತ್ರ ಜಪ, ಹೃದಯದೊಳಗ ಮಂದಿ ಗಂಟು ಗಪ. ಹೆಂಗ ಭಗವಂತ ಒಲಿತಾನ ಯಪ್ಪ? ಮ್ಯಾಗಿನ ನಿನ್ನ ಇವತ್ತಿ ನೋಡಂಗಿಲ್ಲ ಪರಮಾತ್ಮ,
ಮ್ಯಾಗಿನ ನೀ ಜಳಕ ಮಾಡಿದ್ದು ನೋಡಂಗಿಲ್ಲ ಪರಮಾತ್ಮ. ಅವೇನ್ ನೋಡ್ತಾನಂದ್ರ ನಿನ್ನ ಹೃದಯ ಸ್ವಚ್ಛಿತ್ತು ಅಂದ್ರ, ನಿನ್ನ ಮನಸ್ಸು ಸ್ವಚ್ಛಿತ್ತು ಅಂದ್ರ ಮಾತ್ರ ಏನಪ್ಪಾ ಅಂತಂದ್ರ ಪರಮಾತ್ಮ ನಿನಗ ನೋಡಬಹುದು, ನಿನ್ನ ಪ್ರತ್ಯಕ್ಷ ಆಗಬಹುದು. ಹಿಂದಿನವರು ಅವರು ಯಾವುದಕ್ಕೂ ಪ್ರಾಧಾನ್ಯತೆ ಕೊಡ್ತಿದ್ದಿಲ್ಲ. ಅವ್ರು ಮಾಡೋ ಕೆಲಸ ಒಂದೇ, ಏನಂತಂದ್ರ ಒಂದು ಕಾಯಕ, ದುಡಿದು ತಿನ್ನುವಕ. ಮನುಷ್ಯ ದುಡಿದ ತಿನ್ಬೇಕು. ನಾವು ದುಡಿದು ತಿನ್ನುವುದರಿಂದ ನಾವೆಲ್ಲ ಭಾಳ ದೊಡ್ಡ ಸಾಹುಕಾರ ಆಗ್ಬೇಕಂತೀವ್ರಿ. ಸಾಹುಕಾರ ಆಗ್ಬೇಕಂದ್ರ ಅದು ಈಗಿನ ಕಾಲದಾಗ ಸಾಹುಕಾರ ಆಗ್ಬೇಕಾದ್ರೆ ಒಟ್ಟು 2 ನಂಬರ್ ಏನಾರ ಮಾಡಬೇಕ್ರಿ. 2 ನಂಬರ್ ಏನಾರ ಮಾಡಿದಾಗನ ಸಾಹುಕಾರ ಹಾಕಿವ್ ನಾವು. ಆದ್ರೆ ಆ ಸಾಹುಕಾರತನದಿಂದ ನಮಗೆ ನೆಮ್ಮದಿ ಸಿಗಂಗಿಲ್ಲ. ನೀನೇನು ದುಡಿತೀಯಲ್ಲ, ಪ್ರಾಮಾಣಿಕತನದಿಂದ ದುಡಿ. ಪ್ರಾಮಾಣಿಕತನದಿಂದ ದುಡಿ. ದುಡಿದು ತಿನ್ನು, ಬೇಡಿ ತಿನ್ನಬೇಡ. ಇನ್ನೊಬ್ಬರಿಗೆ ಕೈ ಚಾಚಿ ಕೈ ಒಡ್ಡಿ ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡಿ ತಿನ್ನಬೇಡ. ಬಿಡಪ್ಪ, ನೀನು ವಂಚನೆ ಮಾಡಿ ಅನ್ಯಾಯ ಮಾಡಿ ಮೋಸ ಮಾಡಿ ಗಳಿಸಿದಿ ಅಂತ ಇಟ್ಟುಕೋ. 1 ಕೋಟಿ ಬಿಡ, 100 ಕೋಟಿ ಗಳಿಸಿದಿ, ಅದರೊಳಗೆ ಎಷ್ಟು ಒಯ್ಯಕ್ಕೆ ಬರ್ತದ ನಿನಗ? ಗಳಿಸಿದಿ 100 ಕೋಟಿ ರೂಪಾಯಿ ನಿನ್ನ ಮನ್ಯಾಗದಾವ, 1 ಕಿಲೋ ಬಂಗಾರ ನಿನ್ನ ಮನ್ಯಾಗದ, 100 ಎಕರೆ ನಿನ್ನ ಹೆಸರಲ್ಲೇ ಅದ. ನೀ ಹೊಂಟಿ, ಎಷ್ಟು ಒಯ್ತಿ ಅದರಾಗ? ಎಷ್ಟು ಒಯ್ತಿಯಪ್ಪ? 100 ಕೋಟ್ಯಾಗ ಒಂದು ಕೋಟಿಯರ ಒಯ್ಯಕಾಕತ್ತೇನ್ರಿ? 100 ಎಕರೆದಾಗ 1 ಎಕರೆಯರ ಒಯ್ಯಕ್ಕೆ ಬರ್ತದೇನು ನಮಗೆ? ಬರಂಗಿಲ್ಲ ಯಪ್ಪ. ಮನ್ಯಾಗ ಕಿಲೋ ಗಂಟ್ಲೆ ಬಂಗಾರ ಇದ್ರು ಆ ಬಂಗಾರ ನಿನ್ನ ಕೊಳ್ಳಾಗ ನಿನ್ನ ಕಿವ್ಯಾಗ ಎಲ್ಲ ಕಡೆ ಇರ್ತದ. ನೀ ಸತ್ತಿ ಅಂದ್ರೆ ಎಲ್ಲ ಬಿಚ್ಕೊಂಡು ಬರ್ತಾರೋ ಯಪ್ಪ. ನಾ ಅಂತೀನಿ, ಮತ್ತು ಎಲ್ಲನೂ ಬಿಟ್ಟು ಹೋಗುದದ. 1 ರೂಪಾಯಿನೂ ಒಯ್ಯಕ್ಕೆ ಬರಂಗಿಲ್ಲ. ನಾವು ಎಷ್ಟು ಮಾಡಿದರೂ ನಮಗೆ ಒಯ್ಯಕ್ಕೆ ಬರಂಗಿಲ್ಲ ಅಂದ್ರೆ ಮತ್ತು ಯಾಕೆ ಅನ್ಯಾಯ, ಅಧರ್ಮ, ಮೋಸ, ವಂಚನೆ ಮಾಡಿ ಯಾಕೆ ಗಳಿಸ್ಬೇಕು? ಒಯ್ಯಕ್ಕೆ ಬರ್ತಿತ್ತು ಅಂದ್ರೆ ನಾವು ನೀವು ಕೂಡೇ 2 ನಂಬರ್ ಮಾಡಕ್ಕೆ ಚಾಲು ಮಾಡೋಣ. ಯಾಕೆ ಅನುಕೂಲ ಐತಿರಲ್ಲ. ಒಟ್ಟು ನಮಗೆ ಒಯ್ಯಕ್ಕೆ ಬರ್ತೈತಲ್ರಿ, ಸಾತ್ತ ನಂತರ ಹಿಂಬಲ್ ತೊಗೊಂಡು ಹೋಗಕ್ಕೆ ಬರ್ತೈತ್ಲ, ಮೋಸ ಮಾಡೋಲ್ಲ. ಮತ್ತು ಅದು ಒಯ್ಯಕ್ಕೆ ಬರಂಗಿಲ್ಲ. ಎಷ್ಟು ಮೋಸ, ವಂಚನೆ, ಅನ್ಯಾಯ, ಇನ್ನೊಬ್ಬರು ಕಣ್ಣಾಗ ನೀರು ತರಿಸಿ ಇನ್ನೊಬ್ಬರ ಮನಸ್ಸು ನೋಯಿಸಿ ಅವ್ರ ಮನೆಯ ಘಾತುಕತನವ ಮಾಡಿ ನಮ್ಮ ಮನ್ಯಾಗ ತಂದು ಇಟ್ಟಿವಂದ್ರೆ ಒಂದಿನ ಅದನ್ನು ಬಿಟ್ಟು ಹೋಗೋದಾದ್ರೆ ಅದನ್ಯಾಕೆ ಗಳಿಸ್ಬೇಕು ಯಪ್ಪ? ಅದನ್ಯಾಕೆ ಮಾಡ್ಬೇಕು? ಅದು ನಿಮ್ಮ ಹಿಂಬಾಲ ಬರಂಗಿಲ್ಲ. ಆದ್ರೆ ಒಂದು ತಲೆಯಾಗಿಟ್ಟುಕೋರಿ, ನೀವು ಅನ್ಯಾಯದಿಂದ ಗಳಿಸಿದ ದುಡ್ಡ ಹೊಲ ನಿಮ್ಮ ಹಿಂಬಾಲ ಬರದೇ ಇದ್ರೂ ಕೂಡ ಅದನ್ನ ಅನ್ಯಾಯದಿಂದ ಗಳಿಸಿದ್ರ ಏನು ಪಾಪ ಆಗಿರ್ತದಲ್ಲ, ಅದರಿಂದ ನಾವು ಇನ್ನೊಬ್ಬರನ್ನು ಮೋಸ ಮಾಡಿ ವಂಚನೆ ಮಾಡಿ ಏನು ಗಳಿಸಿರ್ತೀವಲ್ಲ, ಆ ದುಡ್ಡು ಅಟ್ಟ ಬಂದಿರಂಗಿಲ್ಲ, ಅದರ ಜೊತೆಗೆ ಪಾಪನೂ ಬಂದಿರ್ತದ. ನಮ್ಮ ಕೂಡ ಆ ದುಡ್ಡು ಬರಂಗಿಲ್ಲ, ಪಾಪ ಮಾತ್ರ ನಮ್ಮ ಬೆನ್ನು ಬಿಡಂಗಿಲ್ಲ. ನೋಡ್ರಿ ಹೆಂಗ್ ಮಜಾ ಅದ. ನಾವು ಅಧರ್ಮದಿಂದ ಗಳಿಸಿದ ದುಡ್ಡ ನಮ್ಮ ಜೊತೆ ಬರಂಗಿಲ್ಲ, ಆದ್ರೆ ಅಧರ್ಮದಿಂದ ಅನ್ಯಾಯದಿಂದ ಗಳಿಸಿದಾಗ ಏನು ಪಾಪ ಆಗಿರ್ತದಲ್ಲ, ಆ ಪಾಪ ಮಾತ್ರ ನಮ್ಮನ್ನು ಎಂದೂ ಬಿಡಂಗಿಲ್ಲ. ನಮ್ಮ ಜನ್ಮಾಂತರ ಬೆನ್ನು ಹತ್ತಿ ಕಾಡ್ತಾವ. ಮತ್ತೆ ಯಾಕೆ ಮಾಡಬೇಕಪ್ಪ? ಒಯ್ಯಕ್ಕೆ ಬರಂಗಿಲ್ಲ ಅಂದ್ರೆ ಯಾಕೆ ಅಷ್ಟು ಕಷ್ಟಪಡಬೇಕು? ಇದು ಗೊತ್ತಿತ್ತು ಸೂತ್ರ ಶರಣರಿಗೆ. ಇದು ಶರಣರಿಗೆ ಸೂತ್ರ ಗೊತ್ತಿತ್ತು, ಅದಕ್ಕೆ ಅವರು ಗಳಿಸು ಗೊಡುವಿಗೆ ಹೋಗಲಿಲ್ಲ. ಎಷ್ಟು ಸಾಧ್ಯ ಆಗತ್ತದ? ಎಂಥ ಸೂತ್ರ ರೀ ಶರಣರದು. 12ನೇ ಶತಮಾನದ ಶರಣರ ಸೂತ್ರ ಎಂಥದ್ದು? ಅವತ್ತೇ ದುಡಿಬೇಕು, ಏನು ಬಂದಿರ್ತದಲ್ಲ ಪಗಾರ, ಅದನ್ನು ತಂದು ಒಬ್ಬ ಜಂಗಮನಿಗೆ ಪ್ರಸಾದ ಮಾಡಿಸಿ ಮಣಿಯೊಳಗೆ. ಯಾವ ಶರಣರು ತಾವಟ್ಟ ತಿಂತಿದ್ದಿಲ್ಲ. ಅವ್ರೇನಪ್ಪ ಅಂತಂದ್ರ ಇನ್ನೊಬ್ಬರಿಗೆ ಊಟ ಮಾಡಿಸೆ. ಒಬ್ಬ ಶರಣ, ಅವನ ಹೆಸರು ಗೊತ್ತಿಲ್ಲ ನನಗೆ, 12ನೇ ಶತಮಾನದೊಳಗೆ ಬಹಳ ಶ್ರೇಷ್ಠ ಶರಣ. ಕೇವಲ ಪ್ರತಿನಿತ್ಯ 8 ತಾಸು ಕಾಯಕ ಮಾಡ್ತಿದ್ದ. ದುಡಿಬೇಕ್ರಿ ನೀವು. ಆರಾಮಿರ್ಬೇಕಾದ್ರೆ ಈ ಶರೀರದಿಂದ 8 ತಾಸು ಶ್ರಮ ಆಗಬೇಕು. ಈ ಹಣಿಯಿಂದ ಬೆವರು ಬರಬೇಕು, ಶರೀರದಿಂದ ಬೆವರು ಬರಬೇಕು.
ದುಡಿಬೇಕು ಅಂದ್ರೆ ಶರೀರ ಆರೋಗ್ಯ ಇರ್ತದ. ಈಗ ಬೇಕಾದ್ರೆ ನೋಡಿ ನೀವು ದೊಡ್ಡ ದೊಡ್ಡ ಸಾಹುಕಾರಗಳು ಏನು ಅಂಗಡ್ಯಾಗ ಕೂತಿರ್ತಾವಲ್ಲ, ಅವ್ರು ಹೆಂಗೆ ಕುರ್ಚನ ಅವ್ರಿಗೆ ಬೇರೆನ ಮಾಡಿಸ್ಬೇಕಾರೆ ಆಳತಿ ಬಾತಿರ್ತಾರ ಅವರು. ಯಾಕಂದ್ರೆ ತಿನ್ನುವುದು ಕುಂಡ್ರುದು ಮತ್ತೆ ಹಿಂಗಾತಂದ್ರೆ ಅದು ಆರೋಗ್ಯ ಕೆಟ್ಟು ಬಿಡ್ತದ ರೀ. ಮತ್ತು ಅದಕ್ಕೆ ಏನು ಮಾಡ್ಬೇಕ್ರಿ, ಹಂಗ ನಸಿಕನ್ಯಾಗ ರೋಡ್ನ್ಯಾಗ ದಡಗ್ ಲೆಫ್ಟ್ ಓಡಾಡ್ದ ವ್ಯಾಯಾಮ ಮಾಡುದ. ನೀ ಎಂಥ ಸಾಹುಕಾರರ ಇರು, ಏನರ ಇರು, ಬಂಗಾರ ಅಂಗಡಿಯವರ ಇರು, ಎಂಥವರ ಇರು, ಕರೆ ನೀ ಏನು ಮಾಡಂದ್ರ ಎಷ್ಟು ಸಾಹುಕಾರದನಂದ್ರು ಹೊಲ ಮಾತ್ರ ತಗೊಂಡೇ ಇರ್ತಾರಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳು. ಹೊಲ ಇರುತ್ತದ, ಹೊಲದಾಗ ಹೋಗಿ 4 ತಾಸು ಮುಂಜಾನೆ ಕೆಲಸ ಮಾಡು, ಶರೀರದ ಬೆವ್ರು ಹರಿದು ಹೋತಂದ್ರ ಆರೋಗ್ಯವಂತನಾಗಿರ್ತಿ. ಹಂಗೇನಪ್ಪ ಅಂತಂದ್ರ ಕಾಯಕ ಮಾಡೋದ್ರಿಂದ, ಶ್ರಮ ಮಾಡುವುದರಿಂದ ಮನುಷ್ಯನ ಆರೋಗ್ಯನೂ ಇರ್ತದ, ಸಂಪತ್ತು ಬರ್ತದ. ದುಡ್ಯಾವ್ ಸಾಹುಕಾರ ಅಕ್ಕಣ, ಖಾಲಿ ಕುಂಡ್ರಾವ್ ಸಾಹುಕಾರ ಆಗಂಗಿಲ್ಲ. ದುಡ್ಯಾವ್ ಮಾತ್ರ ಸಾಹುಕಾರ ಆಗ್ತಾನೆ. ತಲೆಲೇನೂ ದುಡಿಸ್ಬೇಕು, ಈ ಶರೀರದಿಂದನೂ ದುಡಿಸ್ಬೇಕು. ಆ ಶರಣ ಅವ ಕಾಯಕ ಮಾಡ್ತಿದ್ದ 8 ತಾಸು ಕಾಯಕ. ಅವನದು ಗುಡಿಸಲು ಎಂಥದ್ದಿತ್ತು ಅಂತಂದ್ರ